ಮುಂದಿನ ನಮ್ಮ ಭವಿಷ್ಯದಲ್ಲಿ ಕುಮಾರಣ್ಣ ಅವರು 2028ಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಈ ಮೈತ್ರಿ ಸರ್ಕಾರದಲ್ಲಿ ಅಂತಕ್ಕಂಥದ್ದು ನಮ್ಮ ಭಾವನೆ, ನಮ್ಮ ಜನರ ಭಾವನೆ, ಇದು ನಮ್ಮ ಪಕ್ಷದ ಭಾವನೆ, ನಮ್ಮ ಕಾರ್ಯಕರ್ತರ ಭಾವನೆ. ಒಬ್ಬ ಶಾಸಕನಾಗಿ ನನ್ನ ಭಾವನೆನೂ ಸಹ ಕುಮಾರಣ್ಣ ಅವರು 2028ಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ. ಬಹುಶಃ ಇವತ್ತು ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ 10,000 ಕಿಲೋಮೀಟರ್ ಸುತ್ತಿ ಬಳಸಿ ಇವತ್ತು ಬಹಳ ಕಷ್ಟಪಟ್ಟು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ ಕಟ್ತಾ ಇರ್ತಕ್ಕಂಥವ್ರು ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮೆಲ್ಲರ ನಾಯಕರು, ಯುವ ನಾಯಕರು. ಕುಮಾರಣ್ಣ ಅವರು ಈ ದೇಶದಲ್ಲಿ ಏನಾದ್ರೂ ಒಂದು ಬದಲಾವಣೆಯನ್ನ ತರಬೇಕು. ಅವರು ಕೊಟ್ಟಿರ್ತಕ್ಕಂಥ 2 ದೊಡ್ಡ ದೊಡ್ಡ ಖಾತೆಗಳು, ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಖಾತೆಗಳು, ನೀವು ನೋಡ್ತಾ ಇದ್ರಿ ಇಡೀ ದೇಶಕ್ಕೆ ಸುತ್ತಾ ಇದ್ದಾರೆ ಕುಮಾರಣ್ಣ ಅವರು. ಇಡೀ ದೇಶದಲ್ಲಿ ಸುತ್ತಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ವೈಜಾಗ್ ನಲ್ಲಿ ಅಲ್ಲಿ ಸ್ಟೀಲ್ ಪ್ಲಾಂಟ್ ಏನ್ ಮುಚ್ಚೋಗಿತ್ತು, ಸುಮಾರು 10,000 ಕುಟುಂಬಗಳಿಗೆ ಇವತ್ತು ದಾರಿದೀಪ ಆಗಿರ್ತಕ್ಕಂಥವ್ರು ನಮ್ಮ ಕುಮಾರಣ್ಣ ಅವರು. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ 26,000 ಕೋಟಿಯಷ್ಟು ಸಾಲ ಮನ್ನಾ ಮಾಡಿದ್ದಂತವ್ರು ನಮ್ಮ ಕುಮಾರಣ್ಣ ಅವರು. ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಏನೂ ಕೇಳಲಿಲ್ಲ. ಎಲ್ಲ ಜಾತಿ, ಎಲ್ಲ ಪಕ್ಷ, ಎಲ್ಲ ಧರ್ಮದವ್ರಿಗೂ ಸಹ ಸಾಲ ಮನ್ನಾ. 3 ಲಕ್ಷ, 2 ಲಕ್ಷ, 1 ಲಕ್ಷ 25,000ದಿಂದ ಎಲ್ಲ ಮನೆಗಳಿಗೆ ಪ್ರತಿಯೊಬ್ಬ ರೈತನಿಗೂ ಸಹ ಸುಮಾರು ರಾಜ್ಯದ 26,000 ಕೋಟಿಯಷ್ಟು ಸಾಲ ಮನ್ನಾವನ್ನ ಕುಮಾರಣ್ಣ ಅವರು ಮಾಡಿದ್ರು. ನಮ್ಮ ಮೈಸೂರು ಜಿಲ್ಲೆಗೆ 440 ಕೋಟಿಯಷ್ಟು ಸಾಲ ಮನ್ನಾ ಆಗಿರ್ತಕ್ಕಂಥದ್ದು. ಪಿರಿಯಾಪಟ್ಟಣ ತಾಲೂಕು ಒಂದಕ್ಕೆ ಕನಿಷ್ಠ ಪಕ್ಷ 100 ಕೋಟಿ ಸಾಲ ಮನ್ನಾ ಆಗಿದೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ. ಇವತ್ತು ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಹಲವಾರು ಯೋಜನೆಗಳು ನಮ್ಮ ಕಣ್ಮುಂದೆ ಇದಾವೆ. ರೈತರ ಪರವಾಗಿ ಯಾವ್ದಾದ್ರು ಒಬ್ರು ಮುಖ್ಯಮಂತ್ರಿ ಕೆಲಸವನ್ನ ಮಾಡಿದಾರೆ ಅಂತ ಹೇಳಿದ್ರೆ ಮೊದಲನೇ ಸ್ಥಾನದಲ್ಲಿ ನಿಂತಕ್ಕಂಥವ್ರು ನಮ್ಮ ಕುಮಾರಣ್ಣ ಅವರು. ನಮ್ಮ ದೇಶದ ಕಾಮರ್ಸ್ ಮಿನಿಸ್ಟ್ರು 5 ನಿಮಿಷದ ಮೇಲೆ ಸಮಯ ಕೊಟ್ಟಿರಲಿಲ್ಲ ಯಾವುದೇ ಸಂದರ್ಭದಲ್ಲಿ. ಕುಮಾರಣ್ಣ ಅವರ ಆಫೀಸ್ಗೆ ಬಂದ್ರು. ಅವತ್ತು ಪಿಯೂಷ್ ಗೋಯಲ್ ಅವರು ಕುಮಾರಣ್ಣ ಅವರ ಆಫೀಸ್ಗೆ ಬಂದ್ರು. ಅಲ್ಲಿ ಕೂತು ಸರಿಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ. ಹೊಗೆ ಸೊಪ್ಪು ರೈತರ ಬಗ್ಗೆ 2 ಗಂಟೆಗಳ ಕಾಲ ಚರ್ಚೆ ಮಾಡಿ ಅಲ್ಲೇ ಪಿಯೂಷ್ ಗೋಯಲ್ ಅವರು ಗುಂಟೂರಿನ ಅಧಿಕಾರಿಗಳಿಗೆ ಫೋನ್ ಮಾಡಿ ಈ ರೀತಿ ನಮ್ಮ ರೈತರಿಗೆ ಸಮಸ್ಯೆ ಆಗಿದೆ, ಯಾವುದೇ ಕಾರಣಕ್ಕೂ ರೈತರ ಸಮಸ್ಯೆ ಕೂಡಲೇ ಬಗೆಹರಿಬೇಕು ಅಂತ ಹೇಳಿದ್ರು. ಅದಾದ ನಂತರ ನಮ್ಮ ಇದ್ರ ಬಗ್ಗೆ ಪಾಪ ನಮ್ಮ ಮೈಸೂರಿನ ಸಂಸದರಾದಂತ ಯದುವೀರವರು ಸಹ ನಮ್ ಜೊತೆಗೆ ಇದ್ರು. ಅದಾದ ನಂತರ ಕಾಮರ್ಸ್ ಸೆಕ್ರೆಟರಿ ಹತ್ರಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಎಲ್ಲರೂ ಸಹ ಹೋದ್ವಿ. ಅಲ್ಲೂ ಸಹ ಬಹಳ ಸ್ಪಷ್ಟವಾಗಿ ನಮ್ಮ ರೈತರ ಸಮಸ್ಯೆಯನ್ನ ಮನವರಿಕೆ ಮಾಡಿಕೊಟ್ವಿ. ಕಳೆದ ವರ್ಷ ಸಮಸ್ಯೆ ಬಗೆಹರಿದಿತ್ತು. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ನಿಮ್ಗೆಲ್ಲ ಗೊತ್ತಿದೆ, ನಾನೇನು ಹೇಳ್ಬೇಕಾಗಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಮಾರೋಗಿ ಜನ ಓಟ್ ಹಾಕಿದ್ದೇ ಓಟ್ ಹಾಕಿದ್ದು 2,000 ರೂಪಾಯಿ 10 ಕೆಜಿ ಅಕ್ಕಿ, ಅದರಲ್ಲೂ 5 ಕೆಜಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಮರ್ತೆ ಹೋಗೋರೆ ಜನ. ಕರೆಂಟ್ ಫ್ರೀ ಅಂದ್ರು, ಕರೆಂಟ್ ರೇಟ್ ನ 1:3 ಮಾಡಿದ್ರು. ಪಂಪ್ ಸೆಟ್ 2 ಲಕ್ಷ 3 ಲಕ್ಷ ಕಟ್ಟಬೇಕು, ಅದನ್ನ ತೆಗೆದು ಫ್ರೀ ಕರೆಂಟ್, ಅದನ್ನ ತೆಗೆದು 2,000 ರೂಪಾಯಿ ಉಚಿತವಾಗಿ ಮಹಿಳೆಯರಿಗೆ. ಈ ರೀತಿ ಸರ್ಕಾರ ನಡೀತಾ ಇದೆ. ನಮ್ಮ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಹೊಗೆ ಸೊಪ್ಪು ರೈತರಿಗೆ ಕೇಳೋರಿಲ್ಲ, ಬೇರೆ ಬೇರೆ ರೈತರಿಗೆ ಕೇಳೋರಿಲ್ಲ. ಆ ರೀತಿಯಾದಂತ ಪರಿಸ್ಥಿತಿ ಇವತ್ತು ಬಂದೊದಗಿದೆ. ಇವತ್ತೇನಾದ್ರೂ ನಮ್ಮ ರೈತರ ಸಂಕಷ್ಟಗಳಿಗೆ ಪರಿಹಾರ ಸಿಕ್ಬೇಕಾದ್ರೆ 2028ಕ್ಕೆ ನಮ್ಮ ಮೈತ್ರಿ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರೆ ಮಾತ್ರ ನಮ್ಮ ರೈತರಿಗೆ ಇವತ್ತು ಯಾವುದೇ ಸಂದರ್ಭದಲ್ಲಿ ಸ್ಪಂದನೆ ಸಿಗ್ತಕ್ಕಂಥದ್ದು, ಪರಿಹಾರ ಸಿಗ್ತಕ್ಕಂಥದ್ದು.